ಅಲ್ಲ ಅಲ್ಲ ಅವತ್ತೊಂದು ಮಾತು ಇವತ್ತೊಂದು ಮಾತು ಆಡ್ತಾರಲ್ಲ ಇವರು. ಹೆಂಗೆ ಮಾಡೋದು ಹಿಂಗಾದ್ರೆ? ನಾಳೆ ದಿವ್ಸಕ್ಕೆ ನನ್ನ ಮಕ್ಳಿಗೆ ನನ್ನ ಮಗಳನ್ನ ನಿಮ್ಮದಿಗೆ ಇವ್ರು ನೋಡ್ಕೊಂಡಂಗೆ ಆಯ್ತಾ? ಏನು ಮಾಡೋದಪ್ಪ ದೇವ್ರೆ, ಏನು ಹಣೆ ಬರವೋ ಏನು ಅತ್ತಾಗೆತ್ತು. ನೆಮ್ಮದಿ ಅನ್ನೋದೇ ಇಲ್ಲ ಅತ್ತಾಗೆ. ಅಲ್ಲ ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಈ ಹಂಗೆ ಮಾಡಿಸ್ತೀವಿ ಹಿಂಗೆ ಮಾಡಿಸ್ತೀವಿ ಅಂದ್ಬಿಟ್ಟು ಇವತ್ತು ಈ ಥರ ಆಡ್ತಾವ್ರಲ್ಲ. ಏನು ಬೇಕಾಬಿಟ್ಟಿ ಆಗೋಯ್ತಲ್ಲ. ಅಕ್ಕ ಅಕ್ಕ ಏನವ ಅಕ್ಕ ಬಾ ಹೋಯ್ತೀನಿ ಕಣ್ ಹೋಗು. ಬಾ ಬಾ ಹೋಗುವೆ. ಕಾಫಿ ಕಾಯಿಸ್ಕೊಟ್ಟಂತ ಅಕ್ಕ. ಯಾವ ಈ ಬಿಸ್ಲಲ್ಲಿ ಯಾವ ಕಾಫಿನ ಕುಡಿಯಕ್ಲಿ ಏನು ಇಲ್ಲ ಕಣ. ಹೋಗು ಬೇಡಕನ ಪಕ್ಕ ಬಾಯ್ಲಿ. ಹೋಯ್ತೀನಿ ಓಲೆ. ಬಾ ಕುತ್ಕೋಬೇಕ ಹೋಗುವೆ. ಏನ್ ಬೇಕು ನೀರ್ ತರನೋ ಮಜ್ಜಿಗೆ ತರನೋ? ಏನು ಬೇಡ ಸುಮ್ನೀರ್ ಕುತ್ಕೋ. ಯಾಕೊಂತರ ಸಪ್ಕಿದ್ಯಲ್ಲ ಏನಾಯ್ತಕ್ಕ? ನಾನ್ಯಾಕೆ ಸಪ್ಕಿರನೆ? ನಾನು ಯಾಕೆ ಸಪ್ಕು ಇಲ್ಲ ಏನೂ ಇಲ್ಲ ಕಂತೆ. ಆಯ್ತಾ ಕೆಲ್ಸಕ್ಕೆ ಹೋಗಿಲ್ವಾ? ಎಲ್ಲೂ ಹೋಗಿಲ್ಲ ಕಣಕ್ಕೆ ಇವತ್ತು ಮನೆತವ ಇದ್ದೆ. ಎಲ್ಲೂ ಹೋಗ್ಲಿಲ್ಲ ಕತೆ. ಯಾಕಕ್ಕ ಯಾಕೊಂತರ ಸಪ್ಕಿದ್ದಿ ಏನೇನೋ ಒಬ್ಳೆ ಮಾತಾಡ್ಕೊ ಹೋಯ್ತಿದ್ದಿ. ಅಯ್ಯೋ ಏನು ಹೇಳೋಣ ಹೋಗತ್ತಾಗೆ. ನಿಜವಾಗ್ಲೂ ನಮ್ಗೆ ತಲೆ ಕೆಟ್ಟೋದಂಗೆ ಆಗತ್ತೆ ಕಲಿ. ನಿನ್ಗೆ ಹೇಳೋರು ನೀನು ಯಾರಿಗಾರು ಹೇಳಿ ಏನೋ ಸರಿ ಬಿಡು. ನಾನು ಯಾರು ಹೇಳಕ್ಕೆ ಹೋಯ್ತಿದ್ನಕ್ಕ? ಬಿಡು ಯಾಕಕ್ಕ ನಾನು ಯಾರಿಗೂ ಹೇಳಕ್ಕಿಲ್ಲಕ್ಕ. ನೀ ಹೇಳು ಏನು ಒಳ್ಳೆ ಮಗ. ನನ್ನ ತಂಗಿ ಅನ್ಕೊಂಡು ನಾನು ನಿನ್ನ ಕುಟ್ಟಿ ಹೇಳ್ತೀನಿ. ನನಗೆ ಯಾರು ಕುಟಾರಿ ಹೇಳ್ಕೊಳ್ದಾರೆ ಮುನ್ಸಲಿರೋ ಭಾರ ಕಮ್ಮಿ ಹಾಕಿಲ್ಲ. ಏನು ಮಾಡಿ ಹೇಳಿದ್ರು ಇದ್ದಿಲ್ಲ ಹೇಳ್ದರು ಇದ್ದಿಲ್ಲ ಅನ್ನಂಗೆ ಹಾಕೊಂತದೆ ಕಲೆ ಮಗ. ಅಕ್ಕ ನಾನು ಯಾರಿಗೂ ಹೇಳಕ್ಕಿಲ್ಲ. ಅದು ಏನು ಹೇಳು ಅಲಕ್ಕನ ಮಗ. ಇವರು ನಾವು ಫಸ್ಟ್ನೇ ದಿವಸ ಗಣ್ಣವ್ರು ನೋಡೋಕೆ ಬಂದಾಗಲೇ ಖರ್ಚು ಕೈಲಿ ಕಾಸಿಲ್ಲ ನಮಗೆ. ನಾವು ಮದುವೆ ಮಾಡೋಕೆ ಆಯ್ಕಿಲ್ಲ, ನಾವು ಈ ವರ್ಷ ಮಾಡೋಕ್ಕಿಲ್ಲ ಇನ್ನೂ 2 ವರ್ಷ ಅಂತ ಅಂದೋಕನ್ ಮಗ. ಹಂಗೆ ಅಂದಿದ್ದಕ್ಕೆ ಅವರೇ ವಾಲೆ ತಾಲಿ ಏನೋ ತರ್ತೀವಿ ದೇವಸ್ಥಾನದಲ್ಲಿ ತಾರೆ ಹೊತ್ತು ಕೊಟ್ಟು ಕಳಿಸಿ ಸಾಕು. ನೀವೇನು ಮಾಡೋದು ಬೇಡ ಅಂತ ಹೇಳೋರು ತಾನೆ ಅವತ್ತು. ಹೇಳ್ಬಿಟ್ಟು ಇವತ್ತು ಫೋನ್ ಮಾಡಾಳೆ ಗಣ್ಣವ್ವ. ಫೋನ್ ಮಾಡಿ ಒಡಬೇಕಾಕೆ ಹೋಗೋದ ನಿಮ್ಮ ಹುಡುಗಿಯ ಕರ್ಕೊಬನ್ನಿ ಮೈಸೂರಿಗೆ, ನಾವು ಹಿಂಗಡೆ ಬರ್ತೀವಿ ಅಂತ ಅವಳಂದ್ಲು. ಅದಕ್ಕೆ ನಾನಂದೆ ಸರಿ ಬಿಡು ಆಯಿತು ಸರಿ ಆಯಿತು ಅಂತ ಅಂದ್ಕೊಂಡೆ ಕಲೆ. ಆಮೇಲಿಂದ ಒಂದು ಹೆಂಗೆ ಎಷ್ಟು ಏನು ಎಂತು ಅಂದ್ಬಿಟ್ಟು ಕೇಳಿದೆ ನಾನು. ಅದಕ್ಕೆ ಅಂತವಳೆ 3 ಗ್ರಾಮ್ ಮಾಡ್ಸೋಳಂತೆ. 3 ಗ್ರಾಮು 4 ಗ್ರಾಮು ಜುಮ್ಕಿ ಚೆನ್ನಾಗಿ ಬಂದವ ಮಗ ಮದುವೆಗೆ. ಅಲ್ಲ ಕನಕ ನೋಡಕ್ಕೆ ಅಷ್ಟು ದೊಡ್ಡವ್ರಂಗೆ ಮನೆ ಮಠ ಎಲ್ಲ ಅಷ್ಟು ಚೆನ್ನಾಗದೆ. ಅಷ್ಟು ಮಟ್ಗವ್ರೆ ಮನೆ ಕಡೆ. ಇದೇನು ಹಿಂಗಂತ ಇದೆಯಾ ನೀನು? ಸರಿ ಬಿಡು. ಅಲ್ಲ ಕನಕ ಅದಕ್ಕೆ ಅದು ಬದುಕುಬೇಡು. 4 ಗ್ರಾಮು 3 ಗ್ರಾಮು ಮದುವೆಣಗೆ ಮಾಡ್ಸಾರಂತ. ಕಿವಿ ತುಂಬ ಹಚ್ಕಟ್ಟಾಗಿ ಒಂದು 10 ಗ್ರಾಮ್ಗೂ ಜುಮ್ಕಿ ಮಾಡಿಸ್ಬೇಡ್ದವರು. ಅದ್ಯಾವು ತತ್ತೀವಿ ಅಂತ ಅದನ್ನ ಇಕ್ಬಿಟ್ಟು ನಿನ್ಸಕ್ಕಾಗದಂತ. ಅದಕ್ಕೆ ಅಂತಾಳೆ ಈಗೇನು ಇತ್ತಾಳೆ ಪತ್ತಾಳೆ ತಾನೆ ಮದುವೆಗೆ ಯಾರು ಚಿಂದವನ್ನ ಹಾಕೊಂಡು ನಿಂತ್ಕೊಂಡಾರ? ಮದುವೆ ದಿವಸ ಆರ್ಟಿಫಿಷಿಯಲ್ ತಾನೇ ಹಾಕೊಳ್ಳೋದು ಅಂತ ಅಂತಾಳೆ ಕಣ್ಮಗ. ಆರ್ಟಿಫಿಷಿಯಲ್ ಹಾಕೊಳ್ಳಿ, ಇವೆಲ್ಲ ಸಟ್ಕೊಳೆ ಹಾಕೊಳ್ಳೋದು ಇರಲಿ ಹಂಗೆ ಅಂದ್ಕೊಂಡು ಮದುವೆ ಆದ್ಮೇಲೆ ಈ ತಳವನ್ನ ಇಕ್ಕಂತಿರ್ಬೇಕದ. ಅದೇ ಇವು ಡೈಲಿಗಾಲಿ ಇನ್ನೊಂದು ಜೊತೆ ನೀವು ಬೇಕಾದ್ರೆ ಮಾಡಿಸ್ಕೊಡಿ ಅಂತಳ. ನಾವು ಮಾಡಿಸ್ಕೊಡಕ್ಕಾಗಿಲ್ಲ. ನಾವ್ಯಾಕೆ ಅವಳಿಗಂಗೆ ಅಂತಿದ್ದ? ನಾವಿಬ್ಬರಿ ಮಾಡೋಕ್ಕಿಲ್ಲ ನಮ್ಗೆ ಆಯ್ಕಿಲ್ಲ ಅಂತವ. ಯಾಕಂತಿದ್ದ ಮಗ ಹೇಳಿ ನೀನೇ? ಇಲ್ಲಿ ಯಾವ್ಯಾವ ಥರವ ನಾಟಕಗಳು ಆಡ್ತಾರೆ ನೋಡು ಮಗ. ಮಾತಾಗ ಗಂಟೆ ಒಂಥರ ಇದ್ರು, ಮಾತಾದ್ಮೇಲೆ ಒಂಥರ. ಅವನು ಫೋನೇ ಮಾಡೋಕ್ಕಿಲ್ವಂತ ವೇಣಿಗೆ ಸರಿಯಾಗಿ. ಆಚೆ ಮುಂಚೆಗೆ 16 ಸತಿ ಫೋನ್ ಮಾಡ್ತಿದ್ದಂತೆ. ಇವನು ಯಾವಾಗ ಮಾತಾಯ್ತು ಮಾತಾದ್ಮೇಲೆ ಫೋನೇ ಮಾಡೋಕ್ಕಿಲ್ವಂತೆ. ಹೆಂಗೆ ಆಡ್ತಾರೆ ಗೊತ್ತಾ? ಅಯ್ಯೋ ಅದಕ್ಕೆ ಫೋನ್ ಮಾಡೋಕ್ಕಿಲ್ವಂತೆ. ಸರಿ ಬಿಡು. ಏನಂತೆ? ಏನೂ ಇಲ್ಲ. ಅವತ್ತು ಫೋನ್ ಮಾಡಿದ್ನ ಹುಡುಗ. ಫೋನ್ ಮಾಡಿಬಿಟ್ಟು ಅವೆಣ್ಣ ಬಾ ಮೈಸೂರಿಗೆ ಬಟ್ಟೆ ತಗೊಟ್ಟನು ಉಂಗುರ ತಗೊಟ್ಟನು ಅಂತ ಕರೆದಂತೆ. ಅವಳು ನಾನೇ ತೀರ್ಮಾನ ತಗೊಳಕ್ಕಾಯ್ಕಿಲ್ಲ. ನಮ್ಮ ಅವ್ವ ಅಪ್ಪನ ಕೇಳಿ ಅಂದ್ರಂತಕ್ಕಂತಾಯಿ. ನಾನು ಫೋನ್ ಮಾಡ್ದೆ. ನಾನು ಅತ್ತೆ ಹಿಂಗೆ ಕರ್ಕೊ ಹೋಗ್ತೀನಿ, ಉಂಗುರ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ ಅಂತ ಅಂದೆ. ಅಪ್ಪ ನಂದು ಏನಿತ್ತದು ಇರು ಅಂದ್ಬಿಟ್ಟು ನಾನು ನಿಮ್ಮ ಶಿವಣ್ಣನ ಕೇಳ್ತೀನಿ ಅಂತ ಅಂದೆ ನಾನು. ಅಯ್ಯೋ ಅಣ್ಣ ಅನ್ಬೇಡ ನೀನು, ಇಂದೊತ್ತರ ಸುಮಾನ ನಿನಗೆ. ಅದಕ್ಕೆ ನಿನ್ಬಿಟ್ಟು ಏನು ಹೇಳಕ್ಕಿಲ್ಲ ನಾನು. ಸರಿ ಆಯಿತು ಹೇಳು. ಆಮೇಲೆ ಏನಾಯ್ತು, ನಾನು ಕೇಳಿದೆ ಹಿಂಗೆ ಅಂತಾನೆ ಹುಡುಗ ಅಂತ. ಅದಕ್ಕೆ ಇವ್ರಂದ್ರು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನಾವು ಕಳ್ಸೋಕ್ಕಿಲ್ಲ ಅಂತ ಹೇಳು. ಬೇಡ ಮದುವೆ ಆದ್ಮೇಲೆ ಅವ್ನು ಎಲ್ಲರೂ ಕರ್ಕೊಂಡೋಗ್ಲಿ, ಎಲ್ಲ ಏನಾದ್ರು ತಗೊಳ್ಳಿ, ಇನ್ನು ಅವ್ರ ಮನೆಗೆ ಬಿಟ್ಟಿತ್ತು. ಈ ಮದುವೆಕ್ಕಿಂತ ಮುಂಚೆಗಂತೂ ಎಲ್ಲೂ ಕಳ್ಸೋದು ಬೇಡ ಅಂತ ಹೇಳ್ಬಿಡು ಅಂತ ಅಂದರು ಕಣ್ಮಗ. ಹಂಗೆ ಅಂದಿದ್ದಕ್ಕೆ ಇವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಆ ಪಾಟಿಯ ವೇಣುಕುಟೆ ಫೋನಲ್ಲೇ ಮಾತಾಡೋಲ್ಲಂತೆ. ಫೋನ್ ಮಾಡಬೇಡ ನೀನು, ಫೋನ್ ನಾನು ಮಾಡೋಕ್ಕಿಲ್ಲ ನೀನು ಮಾಡಬೇಡ. ಆಮೇಲೆ ಏನಾದ್ರು ಅಂತಾರೆ ನಾಳೆ ದಿವಸಕ್ಕೆ ಏನಾದ್ರು ಮಾತುಕತೆ ಬಂದಾಗ. ಆಮೇಲೆ ಅದು ಯಾರು ಸಂಕಟಪಟ್ಟರು ಹಂಗೆ ಹಿಂಗೆ ಅಂತವ ತೆಗೆದ್ನಂತೆ ಕಣ್ಮಗ ವರ್ಷ ಇವನು ತೆಗೆದ್ನಂತೆ. ಆಮೇಲೆ ಏನಾಯ್ತು,
ಇವಳು ಆಯ್ತು ಬಿಡಿ ಇನ್ನು ಅವನೇ ಮಾಡಕ್ಕಿಲ್ಲ ಫೋನ್ ಆದ್ಮೇಲೆ ಇನ್ನು ಹೆಂಗ್ಸಾಗಿ ಇವಳು ಮೇಲ್ಬೇಕು ಫೋನ್ ಮಾಡಕ್ಕೆ ಹೋದಾಳೆ. ಇವಳು ಸುಮ್ಮನೆ ಆಗವಳೆ. 3-4 ದಿವಸ ನನಗೆ ಫೋನು ಮಾಡಿದ್ರಂತೆ. ಫೋನ್ ಮಾಡ್ದೆ ನಿಂಗೆ ಆಟ ಮಾಡ್ಕೊಂಡು ಕೂತಿದ್ದಾನಂತೆ. ಈಗ ನೋಡ್ರೆ ಅವು ಫೋನ್ ಮಾಡ್ಬಿಟ್ಟು 4 ಗ್ರಾಮ್ 3 ಗ್ರಾಮ್ ಮಾಡಿಸ್ತೀನಿ ಅಂತ ಕುಂತವಳೆ. ಇವ್ರು ಇವತ್ತೇ ಹಿಂಗೆ ಆಡಚೋಡಿ ಆಡೋರು, ನಾಳೆ ದಿವಸಕ್ಕೆ ಹೆಂಗೆ ನೋಡ್ಕೊಂಡಾರ ಮಗ ಇವ್ರು ನಂಬ್ಕೊಳಕ್ಕದ ಕಾಣೆ ಕಣವ. ಏನು ನಂಬ್ಕೊಳಕ್ಕದ ಬುಡಕ್ಕದ್ದವ ನಾವು. ಅಯ್ಯೋ ಮಾಡು ಬಂಗವ, ಇದು ಆಗ್ನಾರ್ದು ಕೆಲ್ಸಕ್ಕಂತೆ. ಇವತ್ತು ಹೆಂಗೆ ಆಡೋರು ನಾಳೆ ದಿವಸಕ್ಕೆ ಹೆಣ್ಣೆ ಚೆನ್ನಾಗಿ ನೋಡ್ಕೊತಾರಂತೆ. ಎಣ್ಣೆ ಗ್ಯಾರಂಟಿ ಅಕ್ಕ. ಮಾಡಕ್ಕೆ ಹೋಗ್ಬೇಡ ನೀನು, ಮದ್ವೆನೇ ಬೇಡ ಬಿಡು, ಕ್ಯಾನ್ಸಲ್ ಮಾಡು. ಅಯ್ಯೋ ಮಾತು ಗೀತು ಆಗದೆ ಏನು ಮಾಡೋದು ಅಂತ ಅದನ್ನೇ ಒಂದು ಯತ್ನೆ ಮಾಡ್ತಾ ಕುಂತೀನಿ ನಾವು. ಈಗ ಒಪ್ಪನ ಮಾತಾ ಕಿತ್ತೋಕಿರೋರ್ನ ಮದ್ವೆ ಮಾಡ್ಕೊಂಡಾರೋ ಇಲ್ವೋ ಅಂತ. ಅಯ್ಯೋ ಹೋಗು ಮದ್ವೆ ಇಟ್ಟಿರಿ, ಮದ್ವೆ ನಾಳೆಕ್ಕೆ ನಂಗೆ ಚಪ್ಪರ ದಿವ್ಸ ಮದ್ವೆ ಕಿತ್ತೋಯ್ತವೆ. ಇದೇನಕ್ಕೆ ಹಿಂಗಂದಿಯೇ? ಎಷ್ಟೋ ಮದ್ವೆಗಳು ತಾಲಿ ಕಟ್ಟೋ ಸಮಯದಲ್ಲಿ ಕಿತ್ತೋಯ್ತವೆ. ಅದಕ್ಕೆ ಮದುವೆನೇ ಏನು ಮಾಡೇಬೇಕು ಅಂತ ಏನಾರು ಇದ್ದದ ಕಾನೂನು. ಹೋಗು. ಯಾಕೋ ವಾತಾವರಣ ಸರಿ ಇಲ್ಲ. ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡ್ತೀರಿ ಹೊರ್ತು ಮನ್ಸು ನೋಡೋಕ್ಕಿಲ್ಲ. ನೀವು ದೊಡ್ಡ ಹುಡಿಕೊಂಡು ಹೋಗೋದು ಜಾಸ್ತಿ ಕನಕ. ನೀವು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈಗ ನಮ್ಮ ಅಣ್ಣನ ಮಗನಿಗೆ ಮಾಡಿರಾಯ್ತಿಲ್ವ? ಏನಾಗಿದ್ದದು? ನಿಮ್ಗೆ 10 ಎಕರೆ 20 ಎಕರೆ ಇರೋರೇ ಬೇಕಾ? ನನ್ನ ಮಗನಿಗೆ, ನಮ್ಮ ಅಣ್ಣನ ಮಗನಿಗೆ 2 ಎಕರೆ ಜಮೀನದೆ, ಒಂದು ಹಂಚಿನ ಮನೆ ಅದೇ. ಫ್ಯಾಕ್ಟ್ರಿಗೆ ಹೋಯ್ತಾನೆ, ಒಂದು ಕುಡಿಯೋನಲ್ಲ, ಒಂದು ಯಾತ್ರನೂ ಅಲ್ಲ. ಒಂದು ಕಾಣ್ದೂರಿಗೆ ದೂರ ಕೊಟ್ಬಿಟ್ಟು ಕಣ್ಣು ಬೈಬಿಟ್ಟಿಯಾ? ಈಗ ಏನೋ ನಿನ್ನ ಇಷ್ಟ ಕಣವ ಒಟ್ಟಿಗೆ. ಅದಕ್ಕೆ ತಲೆ ಕೆಟ್ಟೋಗೋದಂಗೆ ಆಗದೆ ನಮಗೆ. ಹೆಂಗೆ ಮಾಡೋದು ಏನೋ ಗೊತ್ತಾಯ್ತಿಲ್ಲ ಕಣೆ. ಏನು ಮಾಡೋದು ಈಗ? ನಿಮ್ಮ ಇವ್ರಿಗೆ ಹೇಳಿದ್ರೆ ಏನು ಬೋಯ್ತದೆ. ಕುಣ್ದೆ ನಾನು ಬೇಡ ಅಂತ ಅವತ್ತೇ ಹೇಳ್ತು. ಬೇಡ ಅಂದ್ರೂ ಕುಣಿದ್ಬಿಟ್ಟು ಇವತ್ತು ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ನಿಂತಿದೆಯಲ್ಲ ಅಂತ ಒಸಿಬೋದನ. ನಾನು ಹೆಂಗೆ ಹೇಳಾನೆ ಅಂತ ಅನಿಸ್ತದೆ. ಇವರು ಈಗಲೇ ಇಷ್ಟೊಂದು ಸಣ್ಣದಾಗ ಲೆಕ್ಕ ಹಾಕೋರು, ನಾಳೆ ದಿವಸಕ್ಕೆ ಬೆಣ್ಣ ನೆಮ್ಮದಿಯಾಗಿ ಇರಾಕ್ಬಿಟ್ಟಾರ ಮನೆ ಒಳಗೆ. ಅದೇ ಒಂದು ಚಿಂತೆ ಆಗ್ಬಿಟ್ಟದೆ ನನಗೆ ಕಲೆ. ಚಿಂತೆ ಮಾಡ್ಕೊ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನಕ್ಕಿಲ್ಲ ಅಕ್ಕ. ಅದನ್ನು ಮಾತಾ ಕೇಳು ನೀನು, ಸರಿಯಾ? ಬೇಡ ಅಂತ ಹೇಳ್ಬಿಡು. ಹೋದ್ರೋಳಿ ಇವತ್ತು ಮಾತಾಗದೆ ಎಂಗೇಜ್ಮೆಂಟ್ ಆಗದೆ ಅಂತ ಅನ್ಕೊ ಕೂತ್ಕೊಂಡ್ರೆ ಆಗ್ತದ? ನೀ ಬಂದದೆ ಹೇಳು, ಅವೆಲ್ಲ ಆಗ್ನದ್ ಕೆಲಸ. ನನ್ನ ಮಾತಾ ಕೇಳು ನೀನು. ಸುಮ್ಮನೆ ಬೇಡ ಅಂತ ಹೇಳಿ ಕಳಿಸ್ಬಿಡು. ನಾನು ಒಬ್ಳು ಹೇಳಂಗಿದ್ದದವ, ಇನ್ನೂ ಅವ್ನಿಗೆ ಹೇಳ್ಬೇಕು ನಾನು. ಅದೇನಂದನು ಏನೋ ಕಾಣಕನವ ನನ್ನ ಗಂಡ. ಅವನದೇ ಒಂದು ಚಿಂತೆ ಆಗ್ಬಿಟ್ಟದೆ. ಏನು ಎಂಗೇಜ್ಮೆಂಟ್ ಕಿತ್ತೋದ್ರೆ ಇನ್ನು ನನ್ನ ಮಗಳ ಭವಿಷ್ಯ ಏನೋ ಮುಂದಕ್ಕೆ ಅನ್ನೋದು ಅದು ಬೇರೆ ಯೋಚನೆ ಆಗ್ಬಿಟ್ಟದೆ. ಇವ್ರು ಈಗಲೇ ಈ ಥರ ಆಟಗಳು ತೋರಿಸೋರು ಮದುವೆಕ್ಕಿಂತ ಮುಂಚೆಗೆ ಮುಂದಕ್ಕೆ ಏನೇನು ನೋಡಬೇಕು ಅಂತ ಅದು ಬೇರೆ ಭಯ ಕುಂತದ್ದು ನನಗೆ. ಯಾಕೆ ಭಯಪಟ್ಟು ಏನೂ ಆಯ್ಕಿಲ್ಲ ಅಂತದ್ದು. ಸುಮ್ಮನೆ ಇರು ನೀನು, ಬಾಯಿ ಮುಚ್ಕೊಂಡು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಮನೆ ನನ್ನ ಮಾತಾ ಕೇಳು. ನಾಳೆ ದಿವ್ಸಕ್ಕೂ ಬೆಳಗ್ಗೆ ತೊಂದರೆ ಆಯ್ತದೆ. ಇವತ್ತೇ ಹಿಂಗೆ ಆಡೋರು ಇವರು, ನಾಳೆ ದಿವ್ಸ ಚೆನ್ನಾಗಿ ನೋಡ್ಕೊತಾರೆ ಅಂತ ಏನು ಗ್ಯಾರಂಟಿ? ಏನು ಇಷ್ಟಿಗೆ ಮುಗ್ದೋಯ್ತು ಅಂದ್ಕೊಂಡು ಸುಮ್ಕಿದಾಕು. ಅಯ್ಯೋ ನೋಡೋದು ತಾಡೋ. ನಿಮ್ಮ ಶಿವಣ್ಣನ ಜೊತೆ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅಂದ್ಕೊಟ್ಟೆ ಅದೇನು ತೀರ್ಮಾನ ಮಾಡ್ಕೊ ನೀನು. ಸುಮ್ಮನೆ ಮಕ್ಳ ಜೀವನ ಹಾಳು ಮಾಡಬೇಡ. ದೂರ ಕೊಟ್ಬಿಟ್ಟವೆ ಕಣ್ಣು ಬೈ ಬಿಡಂಗದದು. ನೋಡ್ತೀನಿ ನೀರು ಇದ್ದೀನಿ ಕಣವ. ಕೂತ್ಕೊ, ಒಂಚೂರು ಮಜ್ಜಿಗೆ ಏನಾದ್ರು ಮಾಡ್ಕೊಟ್ಟನು. ಆ ಮಜ್ಜಿಗೂ ಬೇಡ ಏನು ಬೇಡ, ಹೊಟ್ಟೆಗೆ ಬೆಂಕಿ ಕಟ್ಕೊಂಡು ಕೂತದೆ. ಬರ್ತೀನಿ ತಾಡಿಲಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.